ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿ ಚುನಾವಣೆಯಲ್ಲಿ ಜಯ ಗಳಿಸಿದ್ದಾನೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾನೆ ಶ್ರೀಕಾಂತ್ ಪಂಗಾರ್ಕರ್. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿ ಶ್ರೀಕಾಂತ್ ಪಂಗಾರ್ಕರ್ ಚುನಾವಣೆಯಲ್ಲಿ ಜಯ ಗಳಿಸಿದ್ದಾರೆ. ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಶ್ರೀಕಾಂತ್ ಸ್ಪರ್ಧೆ ಮಾಡಿದ್ರು. ಶ್ರೀಕಾಂತ್ ಎದುರು ಬಿಜೆಪಿ ಮತ್ತು ಇತರ ಪಕ್ಷಗಳು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ತನ್ಮಧ್ಯೆ ಏಕನಾಥ್ ಶಿಂದೆ ಏನಿದ್ದಾರೆ ಅವರ ನೇತೃತ್ವದ ಶಿವಸೇನೆ ಆ ವಾರ್ಡ್ನಲ್ಲಿ ಯಾವುದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರಲಿಲ್ಲ. ಈ ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಗೆಲುವು ದಾಖಲಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು, ಕಣಕ್ಕಿಳಿದಿದ್ರು ಶ್ರೀಕಾಂತ್. ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ದಾರೆ ಶ್ರೀಕಾಂತ್. ಬಲಪಂಥೀಯ ಹಿಂದೂ ಜನಜಾಗೃತಿ ಸಮಿತಿಯ ಮುಖಂಡ ಈತ. ಗೌರಿ ಹತ್ಯೆ ಪ್ರಕರಣ ಸಂಬಂಧ 2024ರಲ್ಲಿ ಜಾಮೀನನ್ನ ಪಡೆದಿದ್ದ ಈತ. ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಈತ. 2001 ಮತ್ತು 2006ರ ನಡುವೆ ಅವಿಭಜಿತ ಶಿವಸೇನೆಯಿಂದ ಜಲ್ನಾ ಪುರಸಭೆಯ ಸದಸ್ಯ ಕೂಡ ಈತ ಆಗಿದ್ರು. 2011ರಲ್ಲಿ ಶಿವಸೇನೆ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದ ನಂತರ ಬಲಪಂಥೀಯ ಹಿಂದೂ ಜನಜಾಗೃತಿ ಸಮಿತಿಯನ್ನ ಸೇರ್ಕೊಂಡಿದ್ರು. ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಮಹಾರಾಷ್ಟ್ರ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿ ಜಯ ಗಳಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, ನಿಜಕ್ಕೂ ಇದೊಂದು ರೀತಿ ಪ್ರಜಾಪ್ರಭುತ್ವವನ್ನ ಪ್ರಶ್ನೆ ಮಾಡುವಂತಹ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಯಾಕೆಂದ್ರೆ ಸೆಪ್ಟೆಂಬರ್ 5, 2017ರಂದು ಗೌರಿ ಲಂಕೇಶ್ ಅವರ ಹತ್ಯೆಯಾಗಿತ್ತು. ಆದ್ರೆ ಈ ಪ್ರಕರಣ ಸಂಬಂಧ ಏನೊಂದು ಕರ್ನಾಟಕದ SIT ತನಿಖೆ ನಡೆಸ್ತಾ ಇತ್ತು. ಈ ತನಿಖೆ ನಡೆಯುತ್ತಿರುವಂತ ಸಂದರ್ಭದಲ್ಲೇ ಆಗಸ್ಟ್ 2018ರಲ್ಲಿ ಅಂದ್ರೆ ಒಂದು ವರ್ಷದ ನಂತರ ಶ್ರೀಕಾಂತ್ ಪಂಗಾರ್ಕರ್ನನ್ನ ಮಹಾರಾಷ್ಟ್ರದ ಭಯೋತ್ಪಾದನೆ ನಿಗ್ರಹ ದಳ ಬಂಧನ ಮಾಡಿತ್ತು. ಆತನ ಮೇಲೆ ಕಚ್ಚಾ ಬಾಂಬ್ ಮತ್ತೆ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿದ್ದಂತ ಆರೋಪ ಹೊರಿಸಿ ಆತನ ಮೇಲೆ UAPA ಕಾಯ್ದೆಯಡಿ ಆತನನ್ನ ಬಂಧನ ಮಾಡಲಾಗಿತ್ತು. ಆ ನಂತರ ಆತನ ಒಂದು ಕೈವಾಡ ಇದೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಆತನ ಕೈವಾಡ ಇದೆ ಅನ್ನೋ ಸಾಬೀತಾಗಿತ್ತು. ಈ ಹಿನ್ನೆಲೆಯಲ್ಲಿ ಆತ ಜೈಲಿನಲ್ಲೂ ಕೂಡ ಇದ್ದ. ಇದೇ ಸಂದರ್ಭದಲ್ಲಿ ಕಳೆದ ವರ್ಷವಷ್ಟೇ ಕರ್ನಾಟಕ ಹೈಕೋರ್ಟ್ ಶ್ರೀಕಾಂತ್ ಪಂಗಾರ್ಕರ್ಗೆ ಜಾಮೀನನ್ನ ಕೊಟ್ಟಿತ್ತು. ಜಾಮೀನು ಪಡೆದ ಬಳಿಕ ಆತ ಏನೊಂದು ಶಿವಸೇನೆ ಪಕ್ಷದ ಸದಸ್ಯನಾಗಿದ್ದ, ಮತ್ತೆ ಶಿವಸೇನೆಯನ್ನ ಮರು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದ. ಆದ್ರೆ ಆ ಸಂದರ್ಭದಲ್ಲಿ ಶಿವಸೇನೆ ಮರು ಸೇರ್ಪಡೆಗೆ ಯಾವುದೇ ಕಾರಣಕ್ಕೂ ಜನ ಒಪ್ಪಿರ್ಲಿಲ್ಲ. ಭಾರಿ ಜನಾಕ್ರೋಶ ವ್ಯಕ್ತ ಆಗಿತ್ತು. ಆ ಕಾರಣದಿಂದಾಗಿ ಶ್ರೀಕಾಂತ್ನನ್ನ ಶಿವಸೇನೆಗೆ ಸೇರಿಸ್ಕೊಂಡಿರ್ಲಿಲ್ಲ. ಇದೀಗ ನಡೆದಂತ ಚುನಾವಣೆಯಲ್ಲಿ ಶ್ರೀಕಾಂತ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ. ಆದ್ರೆ ಇಲ್ಲೊಂದು ವಿಚಾರ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಆ ಕ್ಷೇತ್ರದಲ್ಲಿ ಶಿವಸೇನೆ ತನ್ನ ಅಭ್ಯರ್ಥಿಯನ್ನೇ ಹಾಕಿರ್ಲಿಲ್ಲ. ಈ ಮೂಲಕ ಶ್ರೀಕಾಂತ್ ಪಂಗಾರ್ಕರ್ಗೆ ಶಿವಸೇನೆ ಒಂದು ರೀತಿ ಪರೋಕ್ಷವಾದ ಬೆಂಬಲವನ್ನೇ ನೀಡಿತ್ತು ಅಂತ ಹೇಳ್ಬೋದು. ಏಕನಾಥ್ ಶಿಂದೆ ಅವರ ಶಿವಸೇನೆ ಬಣ ಈ ಒಂದು ಪಂಗಾರ್ಕರ್ಗೆ ಒಂದು ಪರೋಕ್ಷವಾದ ಬೆಂಬಲವನ್ನ ನೀಡಿತ್ತು. ಹೀಗಾಗಿ ಇದೀಗ ಒಂದು ಜಲ್ನಾ ಮುನ್ಸಿಪಲ್ ಕೌನ್ಸಿಲ್ ನಲ್ಲಿ ಶ್ರೀಕಾಂತ್ ಪಂಗಾರ್ಕರ್ ಮತ್ತೆ ಗೆಲುವನ್ನು ಸಾಧಿಸಿದ್ದಾರೆ. ಇದು ಒಂದು ರೀತಿಯ ಒಂದು ಹತ್ಯೆ ಪ್ರಕರಣದ ಆರೋಪಿ, ಪತ್ರಕರ್ತೆಯ ಹತ್ಯೆ ಪ್ರಕರಣದ ಆರೋಪಿ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರೋದು. ನಾವೇನೊಂದು ಹೇಳ್ತಾ ಬರ್ತೀವಿ, ರಾಜಕಾರಣದಲ್ಲಿ ಒಂದು ಕ್ರಿಮಿನಲ್ ನಂಟಿದೆ, ಅಪರಾಧಿಗಳು ರಾಜಕಾರಣದಲ್ಲಿ ಸಕ್ರಿಯರಾಗ್ತಿದ್ದಾರೆ ಅಂತ. ಆ ಒಂದು ಪ್ರಕರಣದಕ್ಕೆ ಇದೊಂದು ಹೊಸ ಸೇರ್ಪಡೆ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.